ಎಲ್ರಿಗೂ ನಮಸ್ಕಾರ. ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಮುಖ್ಯವಾಗಿ ಒಂದು ಮಾಹಿತಿನ ತಿಳಿಸ್ಬೇಕು ಅಂತ ಈ ವಿಡಿಯೋನ ತೊಗೊಂಬಂದಿದ್ದೀನಿ. ಏನಂತ ಅಂದರೆ ಎಲ್ಲ ರಾಯರ ಭಕ್ತರಿಗೂ ಕೂಡ ಒಂದು ಆಸೆ ಇದ್ದೇ ಇರುತ್ತೆ. ಏನಂದರೆ ನಾವು ರಾಯರ ಪೂಜೆನ ಮನೆಯಲ್ಲಿ ತುಂಬ ಜೋರಾಗಿ ಮಾಡಬೇಕು, ರಾಯರ ಪೂಜೆನ ನಾವು ಚೆನ್ನಾಗಿ ಮಾಡಬೇಕು, ಅಥವಾ ರಾಯರ ಫೋಟೋ ಆಗಿರ್ಬೋದು, ವಿಗ್ರಹನ ಆಗಿರ್ಬೋದು ನಾವು ಮನೆಗೆ ತೊಗೊಂಬರ್ಬೇಕು ಅನ್ನೋದೊಂದು ಇದ್ದೇ ಇರುತ್ತಲ್ವ ಯಾರಿಗಾಗಲಿ. ಸೊ ಅಂಥವ್ರಿಗೆ ಒಂದು ತುಂಬಾ ಒಳ್ಳೆಯ ದಿನ, ಹಾಗೆ ವರ್ಷದಲ್ಲಿ ಒಂದೇ ದಿನ ಬರುವಂತಹ ರಾಯರ ಆರಾಧನೆಯನ್ನು ಕುರಿತು, ರಾಯರ ಆರಾಧನೆಯಲ್ಲಿ ಏನೇನೆಲ್ಲ ಮಾಡಬೇಕು, ಯಾವಾಗ ಇದೆ, ಯಾವ್ಯಾವ ಟೈಮಿಂಗ್ಸ್ನಲ್ಲಿ ನಾವು ರಾಯರಿಗೆ ಪೂಜೆನ ಮಾಡಬೇಕು, ಸೇವೆನ ಮಾಡಬೇಕು ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಹಾಗಾಗಿ ರಾಯರ ಆರಾಧನೆ ಬಗ್ಗೆ, ಅಥವಾ ರಾಯರ ಆರಾಧನೆ ಅಂದರೆ ಏನು ಅಂತ ಯಾರಿಗೆ ಏನೂ ಗೊತ್ತಿಲ್ವಲ್ಲೋ ರಾಯರ ಆರಾಧನೆ ಬಗ್ಗೆ, ಅವರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಮೊದಲನೇದಾಗಿ ರಾಯರ ಆರಾಧನೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ರಾಯರ ಆರಾಧನೆ ಅಂತ ಅಂದರೆ ನಾವು ಪ್ರತಿ ವಾರ ಮಾಡೋದು ಕೂಡ ರಾಯರ ಪೂಜೆ ಆಗುತ್ತೆ. ಬಟ್ ಆರಾಧನೆ ಅಂತ ಬಂದಾಗ ಯಾವುದೇ ಒಂದು ಮಠಾಧಿಪತಿಗಳಾಗಿರ್ಬೋದು, ಸನ್ಯಾಸಿಗಳಾಗಿರ್ಬೋದು, ಬೃಂದಾವನ ಪ್ರವೇಶ ಮಾಡಿದ ದಿನ ನಾವು ಅವರ ಆರಾಧನೆಯ ಮಹೋತ್ಸವ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಯಾವುದೇ ಗುರುಗಳ ಆರಾಧನೆ ಆಗಿರ್ಬೋದು 3 ದಿನಗಳ ಕಾಲ ಮಾಡಲಾಗುತ್ತೆ. ಮೊದಲನೇ ದಿನ ಬಂದು ಪೂರ್ವಾರಾಧನೆ, ಹಾಗೆ ಮಧ್ಯಾರಾಧನೆ, ನೆಕ್ಸ್ಟ್ ಅಂದರೆ 3ನೇ ದಿನ ಬಂದುಬಿಟ್ಟು ಉತ್ತರಾರಾಧನೆ. ಸೊ 3 ದಿನಗಳ ಕಾಲ ಆರಾಧನೆನ ಮಾಡ್ತೀವಿ. ಸೊ ಯಾಕೆ ಈ ಒಂದು ರಾಯರ ಆರಾಧನೆ ಅಷ್ಟೊಂದು ಸ್ಪೆಷಲಪ್ಪ ಅಂತ ಅಂದರೆ, ವರ್ಷದ 365 ದಿನಗಳು ಕೂಡ ರಾಯರು ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಂಡಿರ್ತಾರೆ. ಅಂದರೆ ಯಾವಾಗಲೂ ಕೂಡ ರಾಯರು ಶ್ರೀಹರಿ ಒಂದು ಧ್ಯಾನನ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಆರಾಧನೆಯ ದಿವಸ, ಅಂದರೆ ಆರಾಧನೆಯ ಪರ್ವಕಾಲದ 3 ದಿನಗಳಲ್ಲಿ ಮಾತ್ರ ರಾಯರು ತೆರೆದುಬಿಟ್ಟು ತಮ್ಮ ಭಕ್ತರು ಯಾರ್ಯಾರು ಬರ್ತಾರೆ, ಹಾಗೆ ಭಕ್ತರ ಕಷ್ಟಗಳೇನೇನಿದೆ ಅದನ್ನೆಲ್ಲನೂ ಕೂಡ ಕೇಳಿಸ್ಕೊಳ್ತಾರೆ ಅನ್ನೋದೊಂದು ಪ್ರತೀತಿ ಇದೆ. ಹಾಗಾಗಿ ರಾಯರ ಆರಾಧನೆ ದಿವಸ ನಾವು ರಾಯರಿಗೆ ವಿಶೇಷವಾಗಿ ಪೂಜೆಗಳನ್ನು ಹಾಗೂ ಸೇವೆಗಳನ್ನು ಮಾಡಿಸೋದ್ರಿಂದ ರಾಯರಿಗೆ ಇನ್ನೂ ಬೇಗ ನಾವು ರಾಯರ ಕೃಪಾದೃಷ್ಟಿಗೆ ಪಾತ್ರರಾಗ್ಬೋದು. ಹಾಗೆ ರಾಯರಿಗೆ ನಾವು ತುಂಬಾ ಒಂದು ಹತ್ತಿರ ಆಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಸೊ ರಾಯರ ಆರಾಧನೆ ಯಾವಾಗ ಬಂದಿದೆ ಅನ್ನೋದಾದರೆ, ಇದೇ ಅಂದರೆ ಆಗಸ್ಟ್ ತಿಂಗಳ 29ನೇ ತಾರೀಕು, 30ನೇ ತಾರೀಕು ಹಾಗೂ 31ನೇ ತಾರೀಕು ಬಂದಿದೆ. ಸೊ ಅದರಲ್ಲಿ ಕೆಲವೊಬ್ಬರು ಹೇಗೆ ಅಂತ ಅಂದರೆ, ರಾಯರ ಆರಾಧನೆನ ಒಂದು ವಾರನೂ ಕೂಡ ವ್ರತದ ರೀತಿಯಲ್ಲಿ ಮಾಡ್ತಾರೆ. ಸೊ ಅದನ್ನು ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ಸೊ ರಾಯರ ಅಂದರೆ ಆರಾಧನೆಯ ಮೇನ್ 3 ಡೇಸ್ ಯಾವ್ದ್ಯಾವುದು ಅಂತ ಅಂದರೆ 29ನೇ ತಾರೀಕು, 30ನೇ ತಾರೀಕು ಹಾಗೂ 31ನೇ ತಾರೀಕು ಆಗಸ್ಟ್. ಕೆಲವೊಬ್ಬರು ಹೇಗೆ ಅಂತ ಅಂದರೆ 3 ದಿನಗಳ ಕಾಲ ಆರಾಧನೆನ ಮಾಡೋದಕ್ಕಾಗೋದಿಲ್ಲ. ಅಂಥವರಿಗೆ ಮುಖ್ಯವಾದ ದಿನ ಅಂತ ಅಂದರೆ 30ನೇ ತಾರೀಕು ಆಗಸ್ಟ್. ಅಂದರೆ ಕೆಲವೊಬ್ಬರು ಕೆಲಸದ ಬ್ಯುಸಿಯಿಂದನೋ ಅಥವಾ ಯಾವುದಾದ್ರೂ ಒಂದು ರೀತಿಯಿಂದ ನಾವು 3 ದಿನ ಮನೆಯಲ್ಲಿ ರಾಯರ ಸೇವೆ ಮಾಡೋದಕ್ಕಾಗಲ್ಲ, ಆರಾಧನೆ ಮಾಡೋದಕ್ಕಾಗಲ್ಲ ಅನ್ನೋವಂಥವ್ರು 30ನೇ ತಾರೀಕು ಆಗಸ್ಟ್ ನಾವು ರಾಯರ ಮುಖ್ಯವಾದ, ಅಂದರೆ ಬೃಂದಾವನ ಪ್ರವೇಶ ಮಾಡಿದ ದಿನ ಅಂತ ಹೇಳ್ತೀವಿ. ಹಾಗಾಗಿ ಆವತ್ತಿನ ದಿನ ಮಾತ್ರ ರಾಯರಿಗೆ ಪೂಜೆನ ಮಾಡ್ಬೋದು. ಸೊ ಈ ವರ್ಷ ನಾವು ರಾಯರ 355ನೆಯ ವರ್ಷದ ಆರಾಧನಾ ಮಹೋತ್ಸವವನ್ನು ಮಂತ್ರಾಲಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಅಂದರೆ ಆಗಸ್ಟ್ 30ನೇ ತಾರೀಕಿನ ಅಂದರೆ ರಾಯರ ಮಧ್ಯಾರಾಧನೆಯ ಒಂದು ಪಂಚಾಂಗ ಹೇಗಿದೆ ಅಂತ ಅಂದರೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಅಂದರೆ ಇದೇ ತಿಥಿ ಎಂದು ರಾಯರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದರು ಅಂತ ಹೇಳಲಾಗುತ್ತೆ. ಒಂದು ಆರಾಧನೆಯ ಪರ್ವಕಾಲದಲ್ಲಿ ಮಂತ್ರಾಲಯದಂತೂ ಸಿಕ್ಕಾಬಟ್ಟೆ ಜೋರಾಗಿ ಹಬ್ಬನ ಮಾಡ್ತಾರೆ. ರಾಯರ ಆರಾಧನೆ ಕುರಿತೇ ಒಂದು ವಾರ ಪೂರ್ತಿ ರಾಯರಿಗೆ ಸಂಬಂಧಪಟ್ಟಂತಹ ಎಲ್ಲ ಸೇವೆಗಳನ್ನು, ಪೂಜೆಗಳನ್ನು, ಅನುಷ್ಠಾನಗಳನ್ನು ಎಲ್ಲ ಮಾಡ್ತಾರೆ. ಸೊ ಮಂತ್ರಾಲಯದಲ್ಲಿ 27ನೇ ತಾರೀಕು ಆಗಸ್ಟಿಂದ ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ಕೂಡ ನಾವು ಆರಾಧನೆಯ ಒಂದು ವೈಭವವನ್ನಾಗಿರ್ಬೋದು, ಆರಾಧನೆಯ ಒಂದು ಹಬ್ಬದ ವಾತಾವರಣಗಳನ್ನು ನಾವು ಕಾಣ್ಬೋದು. ಸೊ ಆಗಸ್ಟ್ 27ನೇ ತಾರೀಕಿಂದ ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ಯಾರಾದರೂ ರಾಯರ ವ್ರತನ ಒಂದು ವಾರ ಮಾಡ್ತಾರೆ ಅನ್ನೋವಂಥವರು ಕೂಡ ಈ ವ್ರತನ ಮಾಡ್ಬೋದು. ಸೊ ಆ ವ್ರತದಲ್ಲಿ ಏನೇನು ಮಾಡಬೇಕು ಅಂತಲೂ ಮುಂದೆ ನಾನು ತಿಳಿಸ್ತೀನಿ. ಸೊ ರಾಯರ ಆರಾಧನೆನ 3 ದಿನ ಮಾಡೋವಂಥವ್ರಾಗಲಿ ಅಥವಾ ಒಂದು ವಾರ ವ್ರತದಲ್ಲಿ ಇದ್ದು ಮಾಡೋವಂಥವ್ರಾಗಲಿ, ನಾನು ಸುಮಾರು ಸತಿ ಹೇಳಿದ್ದೀನಿ, ನಮ್ಮ ಪೂಜೆ ಫಲಿಸಬೇಕು ಅಂತ ಅಂದರೆ ನಾವು ಒಂದು ಸಂಕಲ್ಪ ಇಟ್ಕೊಂಡು ಪೂಜೆನ ಮಾಡಬೇಕಾಗುತ್ತೆ. ಸೊ ನಾವು ಯಾವ ಥರ ಸಂಕಲ್ಪ ಮಾಡ್ಕೊಳ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ನಾವು ರಾಯರಿಗೆ ಸಂಕಲ್ಪ ಮಾಡ್ಕೊಳ್ಳಬಹುದು ಅಂತ ಅನ್ನೋದಾದರೆ, ನಾವು ರಾಯರಿಗೆ ಒಂದು
ತೆಂಗಿನಕಾಯನ್ನು ಇಟ್ಬಿಟ್ಟು ಕೂಡ ನಾವು ಸಂಕಲ್ಪನ ಮಾಡ್ಕೋಬೋದು. ನಾನು ಸುಮಾರು ಸತಿ ಹೇಳಿದ್ದೀನಿ, ಸಂಕಲ್ಪ ಇಲ್ಲದೇ ಇರೋ ಪೂಜೆ ಯಾವುದೇ ಕಾರಣಕ್ಕೂ ಪ್ರಯೋಜನಕ್ಕೆ ಬರಲ್ಲ ಅಂತ. ಹಾಗಾಗಿ ರಾಯರಿಗೆ ನೀವು ಪೂಜೆನ ಅಥವಾ ಸೇವೆನ ಮಾಡ್ತೀರಾ ಅನ್ನೋದಾದರೆ ಒಂದು ತೆಂಗಿನಕಾಯಿಯನ್ನು ಸಂಕಲ್ಪವಾಗಿಟ್ಬಿಟ್ಟು ಆ ತೆಂಗಿನಕಾಯಿಯನ್ನು ಸ್ವತಃ ರಾಯರೇ ಅಂತ ಭಾವಿಸ್ಬಿಟ್ಟು 3 ದಿನಗಳ ಪೂಜೆ ಆಗಿರ್ಬೋದು ಅಥವಾ 7 ದಿನಗಳ ಕಾಲ ಒಂದು ಸಪ್ತಾಹದ ವ್ರತನ ಮಾಡ್ತೀರಾ ಅಂದರೆ ಮಾಡ್ಬೋದು. ಸೊ ಮುಖ್ಯವಾಗಿ ಏನು ಮಾಡೋದಿರುತ್ತೆ ಅಂತ ಅಂದಾಗ, ನಾವು ಈಗ ಮೊದಲನೇದಾಗಿ ರಾಯರ 3 ದಿನಗಳ ಈ ಆರಾಧನೆ ದಿವಸಗಳಂದು ಏನೇನು ಮಾಡಬೇಕಂತ ಹೇಳ್ತೀನಿ. ಸೊ ರಾಯರ ಪೂರ್ವಾರಾಧನೆಯ ದಿನ ಅಂದರೆ ಆಗಸ್ಟ್ 29ನೇ ತಾರೀಕು ರಾಯರ ಪೂರ್ವಾರಾಧನೆ ಇರುತ್ತೆ. ಹಾಗಾಗಿ ರಾಯರಿಗೆ ಯಾರಾದರೂ ಅಥವಾ ರಾಯರ ಫೋಟೋಗಳನ್ನಾಗಿರ್ಬೋದು, ವಿಗ್ರಹಗಳನ್ನಾಗಿರ್ಬೋದು ಮನೆಗೆ ತೊಗೊಂಬರಬೇಕು ಅಂತ ಅನ್ನೋರಿರೋರು ಈ ಟೈಮಲ್ಲಿ ತೊಗೊಂಬಂದರೆ ತುಂಬಾ ಒಳ್ಳೆಯದು. ಹಾಗೆಯೇ ಈ ಒಂದು 3 ದಿನಗಳಲ್ಲಿ ರಾಯರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕಗಳನ್ನಾಗಿರ್ಬೋದು, ರಾಯರಿಗೆ ಅಲಂಕಾರ ಅಂದರೆ ಹೂಗಳನ್ನು ಹಾಕಿ ಅಲಂಕಾರಗಳನ್ನು ಮಾಡಿ ಪೂಜೆನ ಮಾಡಿಬಿಟ್ಟು ಎಷ್ಟೊಂದು ಜನ ರಾಯರ ಒಂದು ಹೆಸರಿನಲ್ಲಿ ಅನ್ನದಾನನೂ ಕೂಡ ಮಾಡಿಸ್ತಾರೆ. ಹಾಗೆಯೇ ಎಷ್ಟೊಂದು ಜನ ರಾಯರ ಒಂದು ಹೆಸರನ್ನು ಜಪ ಕೂಡ ಮಾಡ್ತಾರೆ. ಈ ರೀತಿ ನಾನಾ ರೀತಿಗಳ ಸೇವೆಗಳು ಕೂಡ ಇದೆ. ರಾಯರ ಆರಾಧನೆ 3 ದಿನಗಳ ಕಾಲ ಮಾಡ್ಬೋದು. ಸೊ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ಬೋದು ಅನ್ನೋದಾದರೆ, ಎಷ್ಟೊಂದು ಜನದ ಮನೆಗಳಲ್ಲಿ ರಾಯರ ಫೋಟೋ ಸರ್ವೇ ಸಾಮಾನ್ಯವಾಗಿ ಇಟ್ಕೊಂಡಿರ್ತೀರ. ಸೊ ಅವರು ಈ 3 ದಿನಗಳ ಕಾಲ ಅಂದರೆ ರಾಯರ ಪೂರ್ವಾರಾಧನೆ ದಿವಸದಂದು ರಾಯರ ಫೋಟೋನೆಲ್ಲ ನೀಟಾಗಿ ಒರೆಸ್ಬಿಟ್ಟು, ಧೂಳೆಲ್ಲ ಇದ್ದರೆ ಒರೆಸ್ಬಿಟ್ಟು, ರಾಯರ ಒಂದು ಫೋಟೋಗೆ ಗಂಧವನ್ನು ಇಟ್ಬಿಟ್ಟು, ಹಾಗೆಯೇ ರಾಯರಿಗೆ ತುಳಸಿ ಅಂದರೆ ತುಂಬಾ ಇಷ್ಟ. ಸೊ ತುಳಸಿಯಿಂದ ಅಲಂಕಾರ ಮಾಡಿ, ಹಾಗೆಯೇ ಹೂಗಳಿಂದ ಎಲ್ಲ ಅಲಂಕಾರ ಮಾಡಿಬಿಟ್ಟು ರಾಯರಿಗೆ ತುಪ್ಪದ ದೀಪಗಳನ್ನು ಹಚ್ಚಿ, ಹಾಗೆಯೇ ಎಷ್ಟೊಂದು ಕೆಲವೊಬ್ಬರಿಗೆ ಗುರುಸ್ತೋತ್ರ ಕೂಡ ಬರುತ್ತೆ. ಸೊ ಗುರುಸ್ತೋತ್ರ ಬರುವಂಥವರು ಗುರುಸ್ತೋತ್ರನೂ ಕೂಡ ಹೇಳಿ, ಹಾಗೆಯೇ ರಾಯರ ವಿವಿಧವಾದಂತಹ ಶ್ಲೋಕಗಳು, ಮಂತ್ರಗಳು ಇದೆ. ರಾಘವೇಂದ್ರ ಸ್ವಾಮಿಗಳವರ ಅಕ್ಷರ ಮಾಲಿಕಾ ಸ್ತೋತ್ರ ಇದೆ. ಹಾಗೆಯೇ ರಾಘವೇಂದ್ರ ಸ್ವಾಮಿಗಳ ಕವಚನೂ ಕೂಡ ಇದೆ. ಈ ರೀತಿ ಸುಮಾರು ಮಂತ್ರಗಳಿದೆ. ಹೇಳೋದಕ್ಕೆ ಬರಲಿಲ್ಲ ಅಂದರೆ ಪರವಾಗಿಲ್ಲ, ಆ ಶ್ಲೋಕಗಳನ್ನು ನೀವು ಯೂಟ್ಯೂಬ್ನಲ್ಲಿ ಸಿಗುತ್ತೆ, ಪ್ಲೇ ಮಾಡ್ಬೋದು. ಪೂಜಾ ಸಮಯದಲ್ಲಿ ಆದಷ್ಟು ರಾಯರನ್ನು ಧ್ಯಾನ ಮಾಡಿ, ಸುಮ್ಮನೆ ಪೂಜೆ ಮಾಡಬೇಕು ಅಂತ ಮಾಡೋದಕ್ಕಿಂತ ಭಕ್ತಿಯಿಂದ ನಾವು ರಾಯರಿಗೆ ಪೂಜೆ ಮಾಡಿದಾಗ ರಾಯರ ಮಹಿಮೆಗಳು ಏನಂತ ನಮಗೇ ಗೊತ್ತಾಗುತ್ತೆ. ಇನ್ನು ಕೆಲವೊಬ್ಬರು ಮನೆಗಳಲ್ಲಿ ರಾಯರ ವಿಗ್ರಹಗಳನ್ನು ಕೂಡ ಇಟ್ಕೊಂಡಿರ್ತಾರೆ. ನಾನು ಸುಮಾರು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಇನ್ನೊಂದು ಸತಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಯಾರ ಮನೆಗಾದರೂ ರಾಯರ ವಿಗ್ರಹ ತೊಗೊಳ್ಳೋ ಅಂಥ ಪ್ಲ್ಯಾನ್ ಇತ್ತು ಅನ್ನೋದಾದರೆ, ರಾಯರ ವಿಗ್ರಹ ತಗೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಂಡು ತೊಗೊಳ್ಳಿ. ಯಾಕೆ ಅಂತ ಅಂದರೆ, ಎಷ್ಟೊಂದು ಜನಗಳ ಮನೆಯಲ್ಲಿ ರಾಯರ ದೊಡ್ಡ ವಿಗ್ರಹಗಳನ್ನು ಇಟ್ಕೊಂಡಿರ್ತಾರೆ. ನೋಡಿ, ರಾಯರ ವಿಗ್ರಹ ಆಗಿರ್ಬೋದು ಅಥವಾ ಮತ್ತು ಯಾವುದೇ ದೇವರ ವಿಗ್ರಹ ಆಗಿರ್ಬೋದು, ನಮ್ಮ ಹೆಬ್ಬೆಟ್ಟಿನ ಅಂದರೆ ಒಂದು ಸೈಜ್ ಮೀರಿಬಿಟ್ಟು ಯಾವುದೇ ಕಾರಣಕ್ಕೂ ಇರಬಾರ್ದು. ಎಷ್ಟೊಂದು ಜನಗಳ ಮನೆಯಲ್ಲೂ ಕೂಡ ನಾನು ನೋಡಿದ್ದೀನಿ, ಸುಮಾರು ದೊಡ್ಡ ರಾಯರ ವಿಗ್ರಹಗಳನ್ನು ಇಟ್ಕೊಂಡಿರ್ತಾರೆ. ನೋಡಿ, ದೇವಸ್ಥಾನ, ಮನೆ. ನಾವು ಮನೆಯನ್ನು ದೇವಸ್ಥಾನ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ರಾಯರ ದೊಡ್ಡ ವಿಗ್ರಹಗಳಿದ್ದರೆ ರಾಯರಿಗೆ ದಿನನಿತ್ಯ ಅಭಿಷೇಕ ಆಗಬೇಕು, ಹಸ್ತೋದಕಗಳಾಗಬೇಕು, ನೈವೇದ್ಯಗಳಾಗಬೇಕು. ಹಾಗೆಯೇ ಮಠಗಳಲ್ಲಿ ಯಾವ್ಯಾವ ಥರ ಸೇವೆ ನಡೆಯುತ್ತಲ್ಲೋ ಅದೆಲ್ಲ ನಡಿಬೇಕು. ಹಾಗಾಗಿ ವಿಗ್ರಹನ ತೊಗೊಳ್ಳುವಂಥವ್ರು ಚಿಕ್ಕ ವಿಗ್ರಹನೇ ತೊಗೊಳ್ಳಿ. ಯಾಕೆಂದರೆ ದೊಡ್ಡ ವಿಗ್ರಹದಲ್ಲಿ ಅಂತ ಅಂದರೆ ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡ್ದಲೇ ನಾವು ಇಡಲಿಕ್ಕೆ ಬರೋವಂಥದ್ದಿಲ್ಲ. ಹಾಗೆಯೇ ಮನೆಯಲ್ಲಿ ಇಟ್ಕೊಂಡು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆನ ಮಾಡ್ಬೋದು ಅಂದರೆ ಅದು ಸಾಧ್ಯವೇ ಇಲ್ಲ. ಹಾಗಾಗಿ ವಿಗ್ರಹ ತೊಗೊಳ್ಳುವಂಥವ್ರು ಆದಷ್ಟು ಚಿಕ್ಕ ವಿಗ್ರಹನೇ ತೊಗೊಳ್ಳಿ. ತುಂಬ ಸಣ್ಣ ವಿಗ್ರಹ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಯಾಕೆಂತ ಅಂದರೆ ಸಣ್ಣ ವಿಗ್ರಹ ತೊಗೊಂಡ್ರೆ ನಮಗೆ ಪೂಜೆ ಮಾಡೋದಕ್ಕೂ ಕೂಡ ಒಂದು ಸುಲಭ ಆಗುತ್ತೆ. ಹಾಗೆಯೇ ಜಾಸ್ತಿ ಒಂದು ಪೂಜೆ ಸೇವೆಗಳನ್ನು ಮಾಡೋವಂಥ ಅವಶ್ಯಕತೆಯೂ ಕೂಡ ಬರೋದಿಲ್ಲ. ಕೆಲವೊಬ್ಬರು ಹೇಗೆ ಅಂತ ಅಂದರೆ, ದೊಡ್ಡ ವಿಗ್ರಹ ಚೆನ್ನಾಗಿರುತ್ತೆ, ದೊಡ್ಡ ವಿಗ್ರಹ ಚೆನ್ನಾಗಿ ಕಾಣುತ್ತೆ ನಮ್ಮ ಮನೆಯಲ್ಲಿ ಅಂತ ಹೇಳಿ ತೊಗೊಂಬರ್ತಾರೆ. ಆದರೆ ದೊಡ್ಡ ವಿಗ್ರಹ ಆಯಿತು ಅಂದಾಗ ನಾವು ರಾಯರಿಗೆ ಹಸ್ತೋದಕಗಳನ್ನಾಗಿರ್ಬೋದು, ಹಾಗೆಯೇ ನೈವೇದ್ಯಗಳನ್ನಾಗಿರ್ಬೋದು, ದಿನನಿತ್ಯ ಅಭಿಷೇಕಗಳನ್ನಾಗಲಿ ಮಾಡಲೇಬೇಕಾಗುತ್ತೆ. ಹಾಗಾಗಿ ಆ ಒಂದು ವಿಷಯಗಳನ್ನು ಕೂಡ ನೆನಪಿನಲ್ಲಿಟ್ಕೊಂಡು ರಾಯರ ವಿಗ್ರಹ ತೊಗೊಳ್ಳುವಂಥವ್ರು ತೊಗೊಳ್ಳಿ. ಹಾಗೆಯೇ ಚಿಕ್ಕ ವಿಗ್ರಹನೇ ತೊಗೊಳ್ಳುವಂಥವ್ರು ತೊಗೊಂಡ್ಬಿಟ್ಟು ರಾಯರ ಮಟ್ಟದಲ್ಲಿ ಒಂದಿನ ಕೊಟ್ಟು ರಾಯರ ಬೃಂದಾವನ ಜೊತೆಗೆ ಈ ಒಂದು ವಿಗ್ರಹವನ್ನು ಸ್ವಲ್ಪ ಹೊತ್ತು ಇರಿಸ್ಬಿಟ್ಟು ಮನೆಗೆ ತೊಗೊಂಬಂದು ನೀವು ಕೂಡ ರಾಯರಿಗೆ ಪಂಚಾಮೃತ ಅಭಿಷೇಕ ಆದಿಗಳನ್ನೆಲ್ಲ ಮಾಡಿ ನಮಗೆ ಯಥಾಶಕ್ತಿ ನೈವೇದ್ಯಗಳನ್ನು ಮಾಡ್ಬೋದು. ರಾಯರಿಗೆ ತುಂಬಾ ಇಷ್ಟವಾಗಿರುವಂಥದ್ದಂದರೆ ಹಯಗ್ರೀವ ಪ್ರಸಾದ. ಹಾಗಾಗಿ ಹಯಗ್ರೀವನ ಕೂಡ ನೀವು ಮಾಡ್ಬೋದು ರಾಯರಿಗೆ ನೈವೇದ್ಯನ.
ಸೊ ಇದೇ ಒಂದು ಸೇವೆನ 3 ದಿನಗಳ ಕಾಲ ಅಂದರೆ ರಾಯರ ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ 3 ದಿನಗಳ ಕಾಲನೂ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಆದರೆ 3 ದಿನವೂ ಕೂಡ ರಾಯರ ಮಠಕ್ಕೆ ಹೋಗಿ ಬನ್ನಿ. ರಾಯರ ಮಠದಲ್ಲೂ ಕೂಡ ವಿಶೇಷವಾದಂಥ ಸೇವೆಗಳನ್ನು ಏರ್ಪಾಡು ಮಾಡಿಸಿರ್ತಾರೆ. ರಾಯರಿಗೆ ಪಂಚಾಮೃತ ಸೇವೆ ಆಗಿರ್ಬೋದು, ಹಸ್ತೋದಕ ಸೇವೆ ಆಗಿರ್ಬೋದು, ಹಾಗೆಯೇ ಪಾದಪೂಜೆ ಆಗಿರ್ಬೋದು, ಕನಕಾಭಿಷೇಕ ಆಗಿರ್ಬೋದು, ರಥೋತ್ಸವ ಸೇವೆ ಆಗಿರ್ಬೋದು, ತೊಟ್ಟಿಲು ಸೇವೆ ಆಗಿರ್ಬೋದು, ಈ ರೀತಿ ಸುಮಾರು ಸೇವೆಗಳು ರಾಯರಿಗೆ ಆರಾಧನೆ ಪರ್ವ ಕಾಲದಲ್ಲಂತೂ ವಿಶೇಷವಾಗಿ ಮಾಡೇ ಮಾಡ್ತಾರೆ. ಹಾಗಾಗಿ ರಾಯರ ಮಠಗಳಲ್ಲಿಯೂ ಕೂಡ ನೀವು ರಾಯರಿಗೆ ಸೇವೆನ ಬರೆಸ್ಬೋದು. ನಿಮ್ಮ ಹೆಸರಿನಲ್ಲಿ ಸಂಕಲ್ಪನೂ ಕೂಡ ನೀವು ಮಾಡಿಸ್ಕೋಬೋದು. ಅದಾದಮೇಲೆ ನೀವು ಮಠದಲ್ಲಾಗಲಿಲ್ಲಪ್ಪ ಅಂತ ಅಂದರೆ ನೀವು ಮನೆಯಲ್ಲೇ ರಾಯರ ಹೆಸರಿನಲ್ಲಿ ಯಾರಿಗಾದ್ರೂ ಅನ್ನದಾನನ ಮಾಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದಾದರೆ ನೀವು ರಾಯರ ಹೆಸರಿನಲ್ಲಿ ಬೇರೆಯವರಿಗೆ ಎಲ್ಲ ಅನ್ನದಾನನ ಮಾಡ್ಬೋದು. ಅದ ನಂತರ ನೀವು 1 ವಾರ ವ್ರತನ ಏನಾದರೂ ಮಾಡುವಂಥವ್ರು ಇದ್ರಿ ಅಂತ ಅನ್ನೋದಾದರೆ ರಾಯರಿಗೆ ದಿನನಿತ್ಯ ಅಭಿಷೇಕಗಳನ್ನು ಮುಗಿಸ್ಬಿಟ್ಟು ನೀವು ರಾಯರ ಜಪ ಮಾಡುವಂಥದ್ದಾಗಿರ್ಬೋದು ಅಥವಾ ಮಠಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರ ಹಾಕುವಂಥದ್ದಾಗಿರ್ಬೋದು, ಈ ರೀತಿಯೂ ಕೂಡ ಮಾಡ್ಬೋದು. ಹಾಗೆಯೇ ಮುಖ್ಯವಾದ ಮಾಹಿತಿ ಅಂತ ಅಂದರೆ ನಾವು ಸಂಕಲ್ಪ ಮಾಡಿರುವಂಥ ತೆಂಗಿನಕಾಯಿಯ ವಿಷಯ. ಸುಮಾರು ಜನಕ್ಕೆ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ. ಆದರೂ ಮೊದಲನೇ ಹೊಸದಾಗಿಂದ ನಾನು ಹೇಳ್ತೀನಿ ನೋಡಿ, ರಾಯರ ಆರಾಧನೆ ಅಂದರೆ ನಾನು ಪರ್ಸ್ನಲಿ ಮಾಡೋದಂತ ಅಂದರೆ 3 ದಿನಗಳ ಕಾಲ ನಾನು ರಾಯರ ಆರಾಧನೆ ಸೇವೆನ ಮಾಡ್ತೀನಿ. ಸೊ ರಾಯರ ಪೂರ್ವಾರಾಧನೆ ದಿನ ಅಂದರೆ ನೀವು 7 ದಿನಗಳ ಕಾಲ ವ್ರತನ ಮಾಡ್ತೀರಾ ಅನ್ನೋದಾದರೆ ನೀವು ವ್ರತ ಸ್ಟಾರ್ಟ್ ಮಾಡುವಂಥ ಮೊದಲನೇ ದಿನ ಏನಿರುತ್ತಲ್ಲ, ಒಂದು ತೆಂಗಿನಕಾಯಿನ ತೊಗೊಂಡ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನೀರಿನಿಂದ ತೊಳೆದ್ಬಿಟ್ಟು ಆ ಒಂದು ತೆಂಗಿನಕಾಯಿಗೆ ಗಂಧ ಅಕ್ಷತೆಯನ್ನೆಲ್ಲ ಇಟ್ಬಿಟ್ಟು ನೀವು ರಾಯರನ್ನು ಕುರಿತು ಪ್ರಾರ್ಥನೆ ಮಾಡಬೇಕು. ಈ ಒಂದು ವಾರ ಆಗಿರ್ಬೋದು ಅಥವಾ 3 ದಿನಗಳ ಕಾಲ ನಾನು ಮಾಡುವಂಥ ವ್ರತದಲ್ಲಿ ಯಾವುದೇ ಒಂದು ವಿಘ್ನಗಳು ಬರ್ದಲೇ ಇರುವಂತೆ ರಾಯರಲ್ಲಿ ಪ್ರಾರ್ಥಿಸ್ಬಿಟ್ಟು, ಹಾಗೆ ಎಲ್ಲ ವಿಘ್ನಗಳನ್ನು ನಾಶ ಮಾಡುವಂಥ ಗಣೇಶನಲ್ಲಿ ಪ್ರಾರ್ಥಿಸ್ಬಿಟ್ಟು ಆ ಒಂದು ಕಾಯಿನ ಸಂಕಲ್ಪ ಮಾಡಿಬಿಟ್ಟು ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಏನೇನಿದೆ ಅಥವಾ ಯಾವುದಾದ್ರೂ ಒಂದು ಕೆಲಸದ ಕುರಿತಾಗಿ ನೀವು ರಾಯರ ಹತ್ರ ಬೇಡ್ತಾ ಇದ್ದೀರಾ ಅಂದರೆ ಆ ಕೆಲಸ ಸರಾಗವಾಗಿ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಆ ಒಂದು ತೆಂಗಿನಕಾಯಿಯನ್ನು ನೀವು ರಾಯರ ಪೂಜೆ ಎಲ್ಲಿ ಮಾಡ್ತೀರಲ್ಲೋ ರಾಯರ ಬಲಭಾಗಕ್ಕೋ ಅಥವಾ ರಾಯರ ಎಡಭಾಗಕ್ಕೋ ಒಟ್ಟೆಲ್ಲಾದರೂ ರಾಯರ ಪಕ್ಕದಲ್ಲಿ ತೆಂಗಿನಕಾಯಿನ ಇಟ್ಬಿಟ್ಟು ರಾಯರಿಗೆ ಪೂಜೆ ಮಾಡುವಂಥ ಟೈಮ್ನಲ್ಲಿ ಆ ಒಂದು ತೆಂಗಿನಕಾಯಿಯಲ್ಲೂ ಸಹ ರಾಯರು ಇದ್ದಾರೆ ಅಂತ ಭಾವಿಸ್ಬಿಟ್ಟು ರಾಯರಿಗೆ ಪೂಜೆ ಮಾಡುವಂಥ ಟೈಮ್ನಲ್ಲಿ ಆ ತೆಂಗಿನಕಾಯಿಗೂ ಕೂಡ ಪೂಜೆನ ಮಾಡುವಂಥದ್ದು. ಹಾಗೆಯೇ ಸುಮಾರು ಜನಕ್ಕೆ ಈಗ ಆಲ್ರೆಡಿ ತಿಳಿಸಿದ್ದೀನಿ ನಾನು, ರಾಯರಿಗೆ ಊದಿನ ಕಡ್ಡಿ ಹಾಗೂ ಕರ್ಪೂರನ ಹಚ್ಚಬಾರ್ದು ಅಂತ. ಹಾಗಾಗಿ ರಾಯರಿಗೆ ನಾವು ತುಪ್ಪದ ಆರತಿಯನ್ನೇ ಸೂಕ್ತ ಅಂತ ಹೇಳ್ಬೋದು. ಸೊ ತುಪ್ಪದ ಆರತಿ ಮಾಡುವಂಥ ಟೈಮ್ನಲ್ಲಿ ರಾಯರಿಗೆ ಹಾಗೂ ಆ ತೆಂಗಿನಕಾಯಿಗೆ ನಾವು ಸಂಕಲ್ಪ ಮಾಡಿಕೊಂಡು ಆ ತೆಂಗಿನಕಾಯಿ ಮೇಲೂ ಅಷ್ಟೇ ಆಗಿರ್ಬೋದು, ಹೂಗಳನ್ನಾಗಿರ್ಬೋದು ಎಲ್ಲ ಇಟ್ಬಿಟ್ಟು ಪ್ರಾರ್ಥಿಸಿ ನೀವೆಷ್ಟು ದಿನಗಳ ಕಾಲ ಪೂಜೆ ಮಾಡ್ತಿರಲ್ಲೋ ಅಷ್ಟು ದಿನಗಳ ಕಾಲ ತೆಂಗಿನಕಾಯಿನ ಇಟ್ಬಿಟ್ಟು ಆ ತೆಂಗಿನಕಾಯಿ ಒಂದು ಜಾಗದಲ್ಲಿ ಒಂದು ಸತಿ ಇಟ್ಟಾದಮೇಲೆ ಅಗ್ಲಗ್ಲ ಅದನ್ನು ಕದಲ್ಸೋದಕ್ಕೆ ಹೋಗಬೇಡಿ. ನೀವು ಎಲ್ಲಿಟ್ಟಿರ್ತೀರಲ್ಲೋ 1 ವಾರ ಆಗಿರ್ಬೋದು ಅಥವಾ 3 ದಿನ ಆಗಿರ್ಬೋದು, ಅದು ಇರೋವಂಥ ಜಾಗದಲ್ಲೇ ಇರಲಿ. ಅದಾದ ನಂತರದಲ್ಲಿ ನೀವು ನಿಮ್ಮ ವ್ರತಗಳನ್ನೆಲ್ಲ ಮುಗಿದಾದ್ಮೇಲೆ ಅಂದರೆ ಈಗ ಉತ್ತರಾರಾಧನೆ ದಿನ ಆದ ನಂತರ ಅಂದರೆ ನಾನು ಮಾಡುವಂಥದ್ದು 3 ದಿನಗಳ ಕಾಲ ಹೇಳಿದ್ದೆ ನಿಮಗೆ. ಉತ್ತರಾರಾಧನೆ ದಿನವೂ ಕೂಡ ಆ ತೆಂಗಿನಕಾಯಿ ಇದ್ದು ಅದರ ಮಾರನೇ ದಿನ ಅಂದರೆ ನಾವು ವ್ರತನ ಮುಗಿಸಿ ಅದರ ಮಾರನೇ ದಿನ ಆ ತೆಂಗಿನಕಾಯಿನ ತೆಗೆದುಕೊಂಡು ಹೋಗಿ ನಾವು ರಾಯರ ಮಠದಲ್ಲಿ ಇನ್ ಕೇಸ್ ನೀವು ಯಾರಾದರೂ ಮಂತ್ರಾಲಯಕ್ಕೆ ಹೋಗ್ತಿದ್ದೀರಾ ಶಾರ್ಟಾಗಿ ಅಂದರೆ ಒಂದು 10-15 ದಿನದಲ್ಲಿ ಮಂತ್ರಾಲಯಕ್ಕೆ ಹೋಗ್ತಿದ್ದೀರಾ ಅಂತ ಅಂದಾಗ ಆ ತೆಂಗಿನಕಾಯಿಯನ್ನು ಅಲ್ಲಿ ಹರಿಯುವಂಥ ತುಂಗಭದ್ರಾ ನದಿಗೆ ನೀವು ಬಿಡ್ಬೋದು. ಇನ್ ಕೇಸ್ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗ್ತಿಲ್ಲ ಅಂತ ಅನ್ನೋರು ಆ ಒಂದು ತೆಂಗಿನಕಾಯಿಯನ್ನು ನೀವು ರಾಯರ ಮಠಕ್ಕೆ ಅರ್ಪಿಸ್ಬಿಡ್ಬೋದು. ಸೊ ಆರಾಧನೆ ಕಾಲದಲ್ಲಿ ಕೆಲವೊಂದು ಸೇವೆಗಳನ್ನು ನಾನು ಎಲ್ಲರಿಗೂ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಬಂದುಬಿಟ್ಟು ಆದರೆ 3 ದಿನಗಳ ಕಾಲನೂ ಅಂದರೆ ಆರಾಧನೆಯ 3 ದಿನಗಳ ಕಾಲನೂ ಕೂಡ ರಾಯರ ಮಠಕ್ಕೆ ಹೋಗಿ ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕಿ ಬನ್ನಿ. ಯಾಕೆಂದರೆ ರಾಯರಿಗೆ ಪ್ರದಕ್ಷಿಣೆಗಿಂತ ದೊಡ್ಡ ಸೇವೆ ಇನ್ಯಾವುದೂ ಬೇಡ ಅಂದಿದ್ದಾರೆ. ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ಮಾಡಿದ್ರೇ ಅವ್ರಿಗೆ ಅಷ್ಟೊಂದು ಖುಷಿಯಾಗುತ್ತಂತೆ. ಹಾಗಾಗಿ ರಾಯರ ಮಠಕ್ಕೆ ಹೋಗಿ ಎಷ್ಟಾಗುತ್ತೋ ಯಥಾಶಕ್ತಿ ನಮಗೆ ಎಷ್ಟು ಆಗುತ್ತೋ ಅಷ್ಟು ಪ್ರದಕ್ಷಿಣೆನ ಮಾಡಿ ರಾಯರಿಗೆ ನಮಸ್ಕಾರ ಮಾಡಿ. ಇನ್ನು ಕೆಲವರು ರಾಯರಿಗೆ ಹೆಜ್ಜೆ ನಮಸ್ಕಾರನೂ ಕೂಡ ಮಾಡ್ತಾರೆ. ಹಾಗಾಗಿ ಹೆಜ್ಜೆ ನಮಸ್ಕಾರ ಮಾಡುವಂಥವ್ರು ರಾಯರ ಒಂದು 3 ದಿನಗಳ ಅಂದರೆ ಆರಾಧನೆ ಪರ್ವಕಾಲದಲ್ಲಿ 3 ದಿನಗಳ ಕಾಲನೂ ಕೂಡ ನೀವು ರಾಯರಿಗೆ ಹೆಜ್ಜೆ ನಮಸ್ಕಾರನ ಮಾಡ್ಬೋದು. ಹಾಗೆಯೇ
ಎಷ್ಟೊಂದು ಜನ ಮಠನ ಕ್ಲೀನಾಗಿ ಇಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮಠದಲ್ಲಿ ಕಸ ಗುಡಿಸೋದಕ್ಕೆ ಹಾಗೂ ನೆಲ ಒರೆಸೋ ಆ ಸೇವೆಗಳನ್ನು ಕೂಡ ಮಾಡ್ತಾರೆ. ಅದು ಕೂಡ ತುಂಬಾ ಒಳ್ಳೆಯ ಸೇವೆ. ಆದರೆ ಮಠದಲ್ಲಿ ಅದು ಅವರು ಪರ್ಮಿಷನ್ ಕೊಟ್ಟರೆ ಮಾಡ್ಬೋದು. ಹಾಗಾಗಿ ಮಠದಲ್ಲಿ ಪರ್ಮಿಷನ್ ಇದೆ ಕಸ ಗುಡಿಸೋದಕ್ಕೆ ಅಥವಾ ನೆಲ ಒರೆಸೋಕ್ಕೆ ಅನ್ನೋದಾದರೆ ಆ ಸೇವೆನೂ ಕೂಡ ಮಾಡಿ. ಎಲ್ಲದಕ್ಕಿಂತ ದೊಡ್ಡ ಸೇವೆ ಅಂತ ಅಂದರೆ ಮಠನ ಅಂದರೆ ರಾಯರ ಒಂದು ಜಾಗನ ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು. ಸೊ ಆ ಸೇವೆಗಿರುವಂಥ ಪ್ರಾಮುಖ್ಯತೆ ತುಂಬಾ ಇದೆ. ಹಾಗಾಗಿ ರಾಯರ ಮಠದಲ್ಲಿ ಕಸ ಹೊಡೆಯೋದಕ್ಕೆ ಅಥವಾ ನೆಲ ಒರೆಸೋದಕ್ಕೆ ಏನಾದರೂ ಅವರು ಅನುಮತಿ ಕೊಟ್ಟರು ಮಠದ ವತಿಯಿಂದ ಅಂತ ಅಂದರೆ ಆ ಒಂದು ಕೆಲಸನೂ ಕೂಡ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಹಾಗೆಯೇ ರಾಯರ ಮಠಕ್ಕೆ ನೀವು ತರಕಾರಿಗಳನ್ನಾಗಿರ್ಬೋದು, ಹಣ್ಣಾಗಿರ್ಬೋದು, ಹಾಗೆ ಅಕ್ಕಿಯನ್ನಾಗಿರ್ಬೋದು, ಮಠದಲ್ಲಂತೂ 3 ದಿನಗಳ ಕಾಲ ಸಂತರ್ಪಣೆ ನಡೆಯುತ್ತೆ ಎಲ್ಲ ಮಠಗಳಲ್ಲಿಯೂ ಕೂಡ. ಹಾಗಾಗಿ ನೀವು ನಿಮ್ಮ ಯಥಾಶಕ್ತಿ ರಾಯರಿಗೆ ಒಂದು ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಹೀಗೆ ಧನ ಧಾನ್ಯಗಳನ್ನು ಕೊಟ್ಬಿಟ್ಟು ರಾಯರ ಮಠದಲ್ಲಿಯೂ ಕೂಡ ನೀವು ಅನ್ನದಾನಕ್ಕೆ ಸಹಾಯನ ಮಾಡಬಹುದು. ಹಾಗೆಯೇ ರಾಯರ ಈ ಒಂದು 3 ದಿನ ಆರಾಧನೆ ಪರ್ವಕಾಲದಲ್ಲಿ ಆದಷ್ಟು ರಾಯರ ಕುರಿತೇ ಧ್ಯಾನನ ಮಾಡಿ. ಯಾಕೆಂತ ಅಂದರೆ ಈ ಒಂದು 3 ದಿನಗಳ ಕಾಲ ರಾಯರು ತಮ್ಮ ಎಲ್ಲ ಭಕ್ತರನ್ನು ಕೂಡ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರಂತೆ. ಹಾಗಾಗಿ ಅನಾವಶ್ಯಕ ಕೋಪ ಮಾಡಿಕೊಳ್ಳುವಂಥದ್ದು, ಹಾಗೆಯೇ ಸಿಕ್ಕಾಬಟ್ಟೆ ಯಾರ ಮೇಲಾದರೂ ಕೂಗಾಡುವಂಥದ್ದು ಈ ರೀತಿ ಮಾಡ್ದಲೇ ಕೇವಲ ರಾಯರ ನಾಮಸ್ಮರಣೆನ ಮಾಡಿ. ಆದರೆ ರಾಯರ ಒಂದು ನಾಮ ಜಪ ಆಗಿರ್ಬೋದು, ಶ್ರೀ ರಾಘವೇಂದ್ರಾಯ ನಮಃ ಅಂತ ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಜಪ ಮಾಡುವಂಥದ್ದಾಗಿರ್ಬೋದು, ರಾಯರ ಕುರಿತಾದಂತಹ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳ್ಳುವಂಥದ್ದು, ರಾಯರು ನಡೆದು ಬಂದಂತಹ ಜೀವನವನ್ನು ನಾವು ಕೇಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ರಾಯರ ಆರಾಧನೆಯಲ್ಲಿ ಆದಷ್ಟು ನಾನ್ ವೆಜ್ ತಿನ್ನೋವಂಥದ್ದಾಗಿರ್ಬೋದು, ಎಗ್ ತಿನ್ನೋವಂಥದ್ದಾಗಿರ್ಬೋದು ಮಾಡೋದಕ್ಕೆ ಹೋಗಬೇಡಿ. ನೀವು ಅಥವಾ ಮನೆಯಲ್ಲಿ ನೀವು 1 ವಾರಗಳ ಕಾಲ ರಾಯರ ವ್ರತನ ಮಾಡ್ತೀರಾ ಅಂತ ಅಂದಾಗ ಮನೆಯಲ್ಲಿ ಎಗ್ ಆಗಿರ್ಬೋದು ಅಥವಾ ನಾನ್ ವೆಜ್ ಆಗಿರ್ಬೋದು ಮಾಡ್ದಲೇ ಇರೋವಂಥದ್ದೇ ಉತ್ತಮ. ಹಾಗೆ ಎಷ್ಟೊಂದು ಜನ ಆರಾಧನೆ ಟೈಮ್ನಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿಬಿಡ್ತೀವಿ ಅಂತ ಅಂತಾರೆ. ಸೊ ನೀವು ರಾಯರ ಒಂದು ಆರಾಧನೆ ಟೈಮ್ನಲ್ಲಿ ಮಂತ್ರಾಲಯಕ್ಕೆ ಹೋಗ್ತೀರಾ ಅಂದರೆ ಖಂಡಿತ ಹೋಗಿ ಬನ್ನಿ. ಅದಕ್ಕಿಂತ ಒಂದು ಒಳ್ಳೆಯದು ಪುಣ್ಯವಾಗಿರುವಂಥ ಕೆಲಸ ಬೇರೆ ಯಾವುದೂ ಇಲ್ಲ. ಆದರೆ ಎಷ್ಟೊಂದು ಜನಕ್ಕೆ ಮಂತ್ರಾಲಯಕ್ಕೆ ಹೋಗೋದಕ್ಕಾಗಲ್ಲ, ಯಾಕೆಂದರೆ ಸಿಕ್ಕಾಬಟ್ಟೆ ರಶ್ ಒಂದಿರುತ್ತೆ. ಹಾಗೆಯೇ ಕೆಲವೊಬ್ಬರಿಗೆ ಕೆಲಸಗಳು ಕೂಡ ಸಿಕ್ಕಾಬಟ್ಟೆ ಇರುತ್ತೆ. ರಾಯರ ಆರಾಧನೆ ಟೈಮ್ನಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಅಂಥವರು ಕೂಡ ಪರವಾಗಿಲ್ಲ, ರಾಯರ ಆರಾಧನೆ ಟೈಮ್ನಲ್ಲಿ ಮಂತ್ರಾಲಯಕ್ಕೆ ಹೋಗಿ ನೋಡೋದೇ ಒಂದು ಚೆಂದ. ಬಟ್ ಕಾರಣಾಂತರಗಳಿಂದ ಹೋಗೋಕ್ಕಾಗಲ್ಲ ಅಂತ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ರಾಯರ ಮೃತ್ತಿಕೆಯ ಬೃಂದಾವನಗಳಿಗೆ ಹೋಗಿ ಅಥವಾ ಸುತ್ತಮುತ್ತ ಇರುವಂಥ ರಾಯರ ಮಠಗಳಿಗೆ ಹೋಗಿ ಅಲ್ಲಿ ಬೇಡ್ಕೊಂಡ್ರೂ ಸಹ ರಾಯರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ವರ್ಷ ಪೂರ್ತಿ ನಾವು ರಾಯರ ಪೂಜೆ ಆಗಿರ್ಬೋದು, ಅನುಷ್ಠಾನಗಳನ್ನು ನೀಟಾಗಿ ಮಾಡೋಕ್ಕಾಗಲಿಲ್ಲ ಅಂತ ಅಂದವರು ಆರಾಧನೆ 3 ದಿನಗಳ ಕಾಲ ನೀಟಾಗಿ ಶ್ರದ್ಧೆ ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡಿದರೆ ವರ್ಷ ಪೂರ್ತಿ ಮಾಡಿದಷ್ಟು ಫಲ ಅಂತ ಹೇಳ್ತಾರೆ. ಹಾಗಾಗಿ ರಾಯರ ಆರಾಧನೆಯನ್ನು ಶ್ರದ್ಧೆ ಮತ್ತು ನಂಬಿಕೆ ಇಟ್ಟು ಮಾಡಿ. ಯಾರೋ ಹೇಳ್ತಾರೆ ಅಂತ ಮಾಡೋದಕ್ಕೆ ಹೋಗಬೇಡಿ. ರಾಯರು ನನ್ನ ಪೂಜೆನ ಒಪ್ಕೊಳ್ತಾರೆ, ರಾಯರು ನನ್ನ ಸೇವೆನ ಒಪ್ಕೊಳ್ತಾರೆ, ರಾಯರು ಯಾವುದಾದ್ರೂ ಒಂದು ರೀತಿ ನನಗೆ ಅನುಗ್ರಹ ಮಾಡೇ ಮಾಡ್ತಾರೆ ಅನ್ನೋ ದೃಢ ನಂಬಿಕೆ ಇಟ್ಬಿಟ್ಟು ನಾವು ರಾಯರ ಪೂಜೆ ಸೇವೆನ ಮಾಡಿದ್ದೇ ಆದರೆ ಖಂಡಿತ ಒಂದಲ್ಲ ಒಂದು ಕಡೆ ನಮಗೆ ಒಳ್ಳೆಯದಾಗೇ ಆಗುತ್ತೆ. ಎಲ್ಲದಕ್ಕಿಂತ ಮೊದಲು ನಮಗೆ ನಂಬಿಕೆ ಅನ್ನೋದಿರಬೇಕು ಯಾವುದೇ ಒಂದು ಕೆಲಸನ ನಾವು ಮಾಡ್ತೀವಿ ಅಂತ ಅಂದಾಗ. ಈಗ ಯಾರೋ ಹೇಳಿದ್ದಾರೆ, ಯಾರೋ ಪೂಜೆ ಮಾಡು ಅಂತ ಹೇಳಿದ್ದಾರೆ, ಮಾಡೋಣ ಒಳ್ಳೆಯದಾಗುತ್ತೆ ಅಂತ ನಾವು ಮನಸ್ಸಿಗೆ ಅಂದರೆ ಯಾರೋ ಕೇಳಿದ್ದು ಅಂತ ಪೂಜೆ ಮಾಡೋದಕ್ಕಿಂತ ನಾವೇ ಮನಸಾರೆ ರಾಯರಿಗೆ ಆರಾಧನೆ ಸೇವೆ ಆಗಿರ್ಬೋದು ಮತ್ತಿತರ ಯಾವುದೇ ಸೇವೆಗಳನ್ನಾಗಿರ್ಬೋದು ಮಾಡೋದ್ರಿಂದ ನಾವು ಮನಸಾರೆ ಮಾಡಿದ್ದು ನಮಗೆ ಯಾವಾಗಲೂ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬೇರೆಯವ್ರು ಹೇಳಿದರು ಅಥವಾ ಬೇರೆಯವ್ರ ಬಲವಂತಕ್ಕೋಸ್ಕರ ನಾವು ಸೇವೆನ ಮಾಡಬಾರ್ದು. ನಮಗೆ ಮನಸಾರೆ ನಾವು ಬಂದು ಸೇವೆನ ಮಾಡಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ರಾಯರ ಒಂದು ಆರಾಧನೆ ಕುರಿತಾಗಿ ಮಾಹಿತಿ ಆಗಿರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗೆ ಅಥವಾ ನಿಮ್ಮಲ್ಲಿ ರಾಯರ ಆರಾಧನೆ ಕುರಿತು ಏನಾದರೂ ಒಂದು ಪ್ರಶ್ನೆಗಳು ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೇನೆ. ಈ ಒಂದು ರಾಯರ ಆರಾಧನೆಯ ವಿಷಯ ಎಲ್ಲರಿಗೂ ಕೂಡ ಗೊತ್ತಾಗಲಿ. ಸೊ ನಿಮಗೆ ಗೊತ್ತಿರೋ ಅಂಥವ್ರಿಗೂ ಕೂಡ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸುಮಾರು ಜನಕ್ಕೆ ರಾಯರ ಆರಾಧನೆ ಯಾವಾಗ ಏನು ಅಂತ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಈ ವಿಡಿಯೋ ಅವರಿಗೆ ಸಹಾಯಕ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮಗೆ ಗೊತ್ತಿರೋ ಅಂಥವ್ರಿಗೆ ಶೇರ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ರಾಯರೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.